ಕೋಆಪರೇಟಿವ್ ಸೊಸೈಟಿಯಿಂದ ಕೋಟಿ ಕೋಟಿ ವಂಚನೆ ಆಗಿದೆ. ಸರೋವರ ಕ್ರೆಡಿಟ್ ಸೊಸೈಟಿಯ ಮೇಲೆ ವಂಚನೆ ಆರೋಪ ಕೇಳಿಬರ್ತಾ ಇರುತ್ತೆ. ಈ ಸೊಸೈಟಿಯನ್ನು ನಂಬಿ ಹೂಡಿಕೆ ಮಾಡಿದ್ದಂತಹ ಜನರು ಈಗ ಮೋಸ ಹೋಗಿದ್ದಾರೆ. ಬೆಂಗಳೂರಿನ HMT ಬಡಾವಣೆಯಲ್ಲಿರುವಂತಹ ಸೊಸೈಟಿ ಇದು. ಯಾವ ರೀತಿ ವಂಚನೆ ಆಗಿದೆ ಅನ್ನೋದರ ಕರ್ಮಕಾಂಡದ ಕಹಾನಿಯನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಇದರ CEO ಶ್ರುತಿ MK ಈಕೆ ಜನರಿಂದ ಹೂಡಿಕೆ ಮಾಡಿಸಿಕೊಂಡು ಮಹಾನ್ ಮೋಸವೆಸಗಿರೋದು ಬೆಳಕಿಗೆ ಬಂದಿದೆ. ಎಷ್ಟು ಪರ್ಸೆಂಟ್ ಬಡ್ಡಿ ಅವಳದು? 5% ಬಡ್ಡಿನಾ? ಬ್ಯಾಂಕ್ ದುಡ್ಡು ತಗೊಂಡು ಅದು ಬಡ್ಡಿ ಕೊಡೋದು ಹಾಗೆ ಮಾಡಿರೋದು. ಇವಾಗ ನನಗೆ ಇವಾಗ ಅನುಭವ ಆಗ್ತಿರೋದು ಹಾಗೆ. ಅವಳ ದುಡ್ಡಲ್ಲ, ಅಣ್ಣ ಸರ್ ನೀವೇ ಸರ್ ನಮ್ಗೆ ಅಣ್ಣ ಇದ್ದಂಗೆ ಹೆಂಗಿರೋ ಓಡಾಡ್ತೀರ, ಹೆಲ್ಪ್ ಆಗಿ ಮಾಡಿಕೊಡಿ ಸರ್ ನಮಗೆ. ಏನು ನನಗೆ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನನಗೆ ಒಬ್ಬತ್ತು ಕಲೆಕ್ಷನ್ ಮಾಡಿ ಕೊಡಿದ್ನಿ ಇಲ್ಲ ಅಂತ ಹೇಳ್ತಾರೆ. ಕೊಡಿದ್ನಿ ಲಾಸ್ಟ್ ಹಿಂಗೆ ಮಾಡಿಬಿಟ್ರಲ್ಲ ನನ್ನ ಎಲ್ಲ ಮಾಡಿಸ್ಕೊಟ್ಟು ಲಾಸ್ಟ್ ಕಲೆಕ್ಷನ್ ಇಷ್ಟೇ ಕೊಡಬೇಕು, 23 ಲಕ್ಷ 20 ಲಕ್ಷ ಕೊಡಬೇಕು. ಎಷ್ಟು ಬಡ್ಡಿ? ಎಷ್ಟು? 5%. 5% ಬಡ್ಡಿ ಬ್ಯಾಂಕ್ ದುಡ್ಡು? ಬ್ಯಾಂಕ್ ದುಡ್ಡು ನನ್ನ ದುಡ್ಡು ಅಂತ ಯಾರೋ ಲೊಕೇಶನ್ ಅವ್ರು ತೋರಿಸೋರು. ಯಾವ ಲೊಕೇಶನ್? ಫಸ್ಟ್ ಒಬ್ಬ ಇವಳು ಇದರಲ್ಲಿದ್ದು, ಅದು ಅಂದ್ರಳ್ಳಿ ಹತ್ರ ಎಲ್ಲ ಇದ್ದು, ಜೋಡಿ ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, ಆ ಕಡೆಗೆ ಒಂದಿಷ್ಟು ದೇವಸ್ಥಾನ ಐತಲ್ಲ, ಅಲ್ಲಿದ್ದು ಫಸ್ಟ್. ಡೀಟೇಲ್ಸ್ ಕೊಡ್ತಾರೆ ರಘುಪಾಲ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಮೇಲಿಂದ ಮೇಲೆ ಇಂಥ ಪ್ರಕರಣಗಳಾದರೂ ಸೊಸೈಟಿಗಳನ್ನು ನಂಬಿ ಮತ್ತೆ ಜನ ಮೋಸ ಹೋಗಿರೋ ಮತ್ತೊಂದು ಘಟನೆ ಬೆಂಗಳೂರಲ್ಲಿ. ಹೇಗೆ ವಂಚಿಸಿರೋದು ಈಕೆ? ಅಂದರೆ ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಜನರಿಂದ ಹೂಡಿಕೆ ಮಾಡಿಸ್ಕೊಂಡಿರೋದಾ? ವಿಜಯ್, ಇತ್ತೀಚೆಗಷ್ಟೇ ಬೆಂಗಳೂರು ಜೊತೆಗೆ ಕರ್ನಾಟಕದಲ್ಲಿ ಒಂದಷ್ಟು ಕೋಆಪರೇಟಿವ್ ಸೊಸೈಟಿಗಳ ಹಗರಣ ಬಯಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಸಾವಿರಾರು ಜನರಿಂದ ಹಣವನ್ನು ಹೂಡಿಕೆ ಮಾಡಿಸ್ಕೊಂಡು ನಂತರದಲ್ಲಿ ಹಣವನ್ನು ಕೊಡದೆ ವಂಚನೆ ಮಾಡಿರುವಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿರುವಂಥದ್ದು. ಅಂಥದ್ದೇ ಪ್ರಕರಣ ಇವತ್ತು ಬೆಂಗಳೂರಿನ ನಾಗಸಂದ್ರದ ಬಳಿ ಇರುವಂತಹ HMT ಲೇಔಟ್ನಲ್ಲಿರುವಂತಹ ಈ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಕೂಡ ಈಗ ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲೂ ಕೂಡ ಬಹಳಷ್ಟು ಮಂದಿ ಗಣ್ಯ ವ್ಯಕ್ತಿಗಳಿಂದ ನೂರಾರು ಕೋಟಿ ರೂಪಾಯಿ ಇದರಲ್ಲಿ ಹೂಡಿಕೆ ಮಾಡಿಸ್ಕೊಂಡಿರುವಂತಹ ಆರೋಪ ಕೇಳಿಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೋಟ್ಯಾಂತರ ರೂಪಾಯಿ ಕ್ರೆಡಿಟ್ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿ ಮೋಸ ಹೋಗಿರುವಂಥವರು ನ್ಯೂಸ್ ಫಸ್ಟ್ ಬಳಿ ತಮ್ಮ ದಾಖಲೆಗಳನ್ನು ಇಟ್ಟು ನ್ಯಾಯಕ್ಕಾಗಿ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ CEO ಏನಿದ್ದಾರೆ ಶ್ರುತಿ MK ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು. ಯಾಕಂದರೆ ಇತ್ತೀಚೆಗಷ್ಟೇ ಈ ಒಂದು ಸರೋವರ ಕೋಆಪರೇಟಿವ್ ಸೊಸೈಟಿ ಏನು ಓಪನ್ ಆಗುತ್ತೆ, ಸುಮಾರು 2016-17 ಸಂದರ್ಭದಲ್ಲಿ ಓಪನ್ ಆಗಿ ಇಲ್ಲಿವರೆಗೆ ಸಾಕಷ್ಟು ಜನರಿಗೆ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಿನ ಇಂಟ್ರೆಸ್ಟ್ ಆಸೆ ತೋರಿಸಿ, ಜೊತೆಗೆ ಒಂದಷ್ಟು ಸಾಕಷ್ಟು ಒಂದು ಕಪ್ಪು ಹಣವನ್ನು ಕೂಡ ವೈಟ್ ಮನಿ ಮಾಡಿಕೊಡುವುದಾಗಿ ಕೂಡ ಆಸೆಯನ್ನು ತೋರಿಸಿ ಇನ್ವೆಸ್ಟ್ ಮಾಡಿಕೊಂಡಿರುವಂತಹ ಆರೋಪಗಳು ಕೂಡ ಕೇಳಿಬಂದಿರುವಂಥದ್ದು. ಜೊತೆಗೆ ಪ್ರತಿನಿತ್ಯ ಹಣವನ್ನು ವಸೂಲಿಯನ್ನು ಮಾಡ್ತಾರೆ ಈ ಪಿಗ್ಮಿ ಕಲೆಕ್ಟರ್ ಅಂತ ಏನಿರ್ತಾರೆ. ಆ ಆನಂದ್ ಕೂಡ ಇವತ್ತು ಅಲ್ಲ ಬ್ಯಾಂಕ್ನಿಂದ ಕೆಲಸವನ್ನ ಬಿಟ್ಟು ತಲೆಮರೆಸಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಈ ಪಿಗ್ಮಿ ಕಲೆಕ್ಟರ್ ಆನಂದ್ ಏನಿದ್ದಾರೆ. ಆ ಆನಂದ್ ಅವರು ಸರೋವರ ಕ್ರೆಡಿಟ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಸ್ವಂತ ಗಂಡನಿಗೂ ಕೂಡ ಉಂಡೆನಾಮ ಹಾಕಿದ್ಲು CEO ಶ್ರುತಿ MK. ಪತಿ ಮಹೇಶ್ನನ್ನೂ ಬಿಟ್ಟಿಲ್ಲ, ತನ್ನ ಪತಿಗೆ ಮರಳು ಮಾಡಿ ಸೊಸೈಟಿಯಲ್ಲಿ ಹಣ ಹೂಡಿಕೆ ಮಾಡಿಸಿದ್ದಾಳೆ. 1,72,00,000 ಪತಿ ಮಹೇಶ್ ಹೂಡಿಕೆ ಮಾಡಿದ್ರು. ಶ್ರುತಿಯ ಪತಿ ಮಹೇಶ್ ಆ ಹಣವನ್ನು ವಾಪಸ್ ಕೇಳಿದಾಗ ಈ ಕರ್ಮಕಾಂಡ ಎಲ್ಲ ಬಯಲಾಗಿದೆ. ಹೇಗಾಯ್ತು ಇದೆಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಶ್ರುತಿ ಅವರ ಪತಿ ಮಹೇಶ್ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಸರ್, 2022 ಮೇ ತಿಂಗಳಲ್ಲಿ ನಾನು ಶ್ರುತಿ MK ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡೋ ಹುಡುಗಿನ ಮದುವೆ ಆದೆ. ಮದುವೆ ಆಗೋ ಟೈಮಲ್ಲಿ ನೀನು ಕೆಲಸ ಮಾಡ್ತೀಯಾ ಅಂತ ಕೇಳಿದ್ದೆ. ಇಲ್ಲ, ಮಾಡಿದ್ರೆ ಮಾಡ್ತೀನಿ, ಬಿಟ್ಟರೆ ಬಿಡ್ತೀನಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂತ ಹೇಳಿದ್ರು. ಅದಾದ ನಂತರ ಏನಮ್ಮ ನನಗೆ ಪೀಠಿಕೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ನದು ನಮ್ಮ ಬ್ಯಾಂಕಲ್ಲಿ ಹಿಂಗಿದೆ ಹಂಗಿದೆ, ದಯವಿಟ್ಟು ದುಡ್ಡು ಇನ್ವೆಸ್ಟ್ ಮಾಡಿ, ಮದುವೆ ಆದಮೇಲೆ ದುಡ್ಡುಗಳು ಹಾಕಿ ಅದು ಮಾಡಿ ಇದು ಮಾಡಿ, ನಿಮ್ಮ ಅಣ್ಣನ ಹತ್ರ ಬೇರೆ ಬ್ಯಾಂಕಲ್ಲಿ ಕೊಡೋದಕ್ಕಿಂತ ಇಂಟ್ರೆಸ್ಟ್ ನಾವು ಜಾಸ್ತಿ ಕೊಡ್ತೀರಿ, ನಮ್ಮ ಕೋಆಪ್ರೇಟಿವ್ ಬ್ಯಾಂಕಿಗೆ ದುಡ್ಡು ಹಾಕಿ ಅಂತ ಈ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಸ್ಟಾರ್ಟಿಂಗ್ 3 ತಿಂಗಳಾದಮೇಲೆ ನನಗೆ ಬೇರೆ ಮನೆ ಮಾಡು ಅಂತ ಕೂತ್ಕೊಂಡ್ಳು. ನಾನು ನಿಮ್ಮ ತಂದೆ ತಾಯಿ ಜೊತೆ ಇರೋಕ್ಕಾಗಲ್ಲ ಅಂತ. ಅದಾಗಲ್ಲ ಕಣಮ್ಮ, ನಿನ್ನಿಷ್ಟ ಅಂತ ಹೇಳಿದೆ. ಅದಾದಮೇಲೆ
ನೆಕ್ಸ್ಟ್ ತಿರ್ಗಾ 3 ತಿಂಗಳು ಬಿಟ್ಟು ಬಂದು ಅವಾಗ ನಾನು 3 ದಿವಸ ಇಲ್ಲಿರ್ತೀನಿ, ಇನ್ನು 3 ದಿವಸ ಅವಳೊಂದು ಸ್ವಂತ ಮನೆ ಮಾಡ್ಕೊಂಡಿದ್ದಾಳೆ. ಎಲ್ಲರಿಗೂ ಮೋಸ ಮಾಡಿ 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 ಒಂದು 3 ಅಂತಸ್ತು ಸ್ವಂತ ಮನೆ ಮಾಡ್ಕೊಂಡಿದ್ದಾಳೆ. ಆ ಮನೇಲಿ 3 ದಿವಸ ಇರ್ತೀನಿ ಅಂತ ಹೇಳಿದ್ದು. ಅದಕ್ಕೆ ನಾನು ನೋಡಮ್ಮ ನಿನ್ನಿಷ್ಟ, ನಿನಗೆ ಕಷ್ಟ ಆಗುತ್ತೆ ಅಂದರೆ ನೀನು ಹೆಂಗೆ ಹೇಳ್ತೀವೋ ಹಂಗೆ ಅಂತೆ. ಅದಾದ ನಂತರ ನಮ್ಮ ದುಡ್ಡುಗಳನ್ನೆಲ್ಲ ತೊಗೊಂಡು ಹೋದ್ಲು. ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೀನು ಇಲ್ಲೇ ಬಂದಿರು, ನಿನ್ನ ಜೊತೆ ನಾನು ನಿನಗೆ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ, ನಾನು ನಿನ್ನ ಮೇಲೆ ಕೇಸ್ ಹಾಕ್ತೀನಿ, ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಿನ್ನ ದುಡ್ಡುಗಳು ವಾಪಸ್ ಕೊಡೋಲ್ಲ ಅಂತ. ರಘುಪಾಲ್, ಕೇವಲ ಅಮಾಯಕ ಜನರನ್ನಷ್ಟೇ ಅಲ್ಲ, ಸ್ವಂತ ಪತಿಯನ್ನು ಬಿಟ್ಟಿಲ್ಲ ಈಕೆ ಮೋಸ ಮಾಡಿದ್ದಾಳೆ ಅಂದರೆ ಪಕ್ಕ ಕ್ಯಾಲ್ಕುಲೇಟ್ ಮಾಡಿಕೊಂಡೇ ವಂಚನೆಗೆ ಇಳಿದಿದ್ದಾಳೆ ಅಂತ ಅನ್ಸುತ್ತೆ. ವಿಜಯ್, ಖಂಡಿತವಾಗ್ಲೂ. ಯಾಕಂದರೆ ಸ್ವಂತ ಪತಿಯೇ ಈ ಆರೋಪವನ್ನು ಮಾಡ್ತಿರುವಂಥದ್ದು. 2022 ಫೆಬ್ರವರಿ 14ರಂದು ಇವರದ ಒಂದು ಎಂಗೇಜ್ಮೆಂಟ್ ಆಗುತ್ತೆ. ಅದಾದ 2 ದಿನಕ್ಕೆ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಮಹೇಶ್ ರವರಿಂದ ಒಂದು ಅಕೌಂಟನ್ನು ಓಪನ್ ಮಾಡಿಸುವಂಥ ಶ್ರುತಿ ಮೊದಲಿಗೆ 2 ಲಕ್ಷ ರೂಪಾಯಿಯನ್ನು ಅದರಲ್ಲಿ ಹೂಡಿಕೆ ಮಾಡಿಸ್ಕೊಳ್ತಾಳೆ. ಅದಾದ ನಂತರದಲ್ಲಿ 4 ತಿಂಗಳ ಬಳಿಕ ಅವರ ಮದುವೆ ಕೂಡ ಆಗುತ್ತೆ. ಅದಾಗಿ ಸುಮಾರು 1 ವರ್ಷದಲ್ಲಿ ಹಂತ ಹಂತವಾಗಿ 1,72,00,000 ರೂಪಾಯಿ ಅಮೌಂಟನ್ನು ಮಹೇಶ್ರಿಂದ ಶ್ರುತಿ ಅವರು ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಗೆ ಹೂಡಿಕೆ ಮಾಡಿಕೊಂಡಂಥ ಎಲ್ಲ ದಾಖಲೆಗಳನ್ನು ಕೂಡ ಈಗ ಮಹೇಶ್ ಅವರು ಕೊಟ್ಟಿರುವಂಥದ್ದು. ಈ ಹಣವನ್ನು ಯಾವಾಗ ಈ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ವಂಚನೆ ಗೊತ್ತಾಗುತ್ತೆ ಮಹೇಶ್ ಅವರಿಗೆ, ಆಗ ತನ್ನ ಹಣವನ್ನು ವಾಪಸ್ ಕೊಡುವಂತೆ ಶ್ರುತಿಯ ಮುಂದೆ ಬೇಡಿಕೆಯನ್ನು ಇಡ್ತಾರೆ. ಈ ಹಣವನ್ನು ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಇವರ ಒಂದು ಜೀವನದಲ್ಲೂ ಕೂಡ, ಅಂದರೆ ಸಾಂಸಾರಿಕ ಜೀವನದಲ್ಲೂ ಕೂಡ ಸಾಕಷ್ಟು ಒಂದು ಡಿಸ್ಟರ್ಬ್ ಆಗುತ್ತೆ. ಆ ನಂತರದಲ್ಲಿ ಇವರು ಒಂದು ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಹೇರ್ತಾರೆ. ಆದರೆ ಹಣವನ್ನು ಕೂಡ ವಾಪಸ್ ಕೊಡೋದಿಲ್ಲ. ಈ ಮಧ್ಯೆ ರೀಸೆಂಟಾಗಿ ಕೂಡ ಒಂದು 5 ಚೆಕ್ಗಳನ್ನು ಮಹೇಶ್ ಅವರಿಗೆ ನಿನಗೆ ಅಮೌಂಟನ್ನು ವಾಪಸ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಚೆಕ್ಗಳನ್ನು ಬರೆದು ಕೊಟ್ಟಿದ್ದಾರೆ. ಆದರೆ ಅವೆಲ್ಲವೂ ಕೂಡ ಬ್ಲ್ಯಾಂಕ್ ಚೆಕ್ಗಳು. ಇದರ ವಿರುದ್ಧ ಕೂಡ ನಾನು ಕಾನೂನು ಹೋರಾಟ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಮಹೇಶ್ ಅವರಿಗೂ ನೀಡಿರುವಂಥದ್ದು. ಇದರ ಜೊತೆಯಲ್ಲಿ ಇನ್ನೊಬ್ಬ ಪಿಗ್ಮಿ ಕಲೆಕ್ಟರ್ ಏನಿದ್ದಾರೆ, ಅವರು ಪ್ರತಿನಿತ್ಯ ಕೂಡ ಹಣವನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾ ಇರ್ತಾರೆ. ಈಗ ಅವರ ಹಣವೂ ಕೂಡ ಯಾರೂ ಕೂಡ ಬ್ಯಾಂಕ್ ಮುಂದೆ ಹೋಗಿ ಕೇಳ್ತಿಲ್ಲ. ಬದಲಾಗಿ ಈ ಪಿಗ್ಮಿ ಕಲೆಕ್ಟರ್ ಆನಂದ್ ಏನಿದ್ದಾರೆ, ಅವರಿಗೆ ಚಿತ್ರಹಿಂಸೆ ಕೊಡ್ತಿರುವಂಥದ್ದು. ಅವರು ಕೂಡ ತಮ್ಮ ಅಳಲನ್ನು ನ್ಯೂಸ್ ಫಸ್ಟ್ ಬಳಿ ತೋಡ್ಕೊಂಡಿರುವಂಥದ್ದು. ಯಾಕಂದರೆ ನೇರವಾಗಿ ಎಲ್ಲ ಕೂಡ ಜನ ನನ್ನನ್ನು ಹುಡುಕಿಕೊಂಡು ಬರ್ತಿದ್ದಾರೆ. ಇವತ್ತು ನಾನು ವಿಷ ಕುಡಿದು ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಈ ಕಡೆ ಆನಂದ್ ನೀಡುತ್ತಿರುವಂಥದ್ದು. ಇದೇ ರೀತಿಯಲ್ಲಿ ಹಲವು ಶ್ರೀಮಂತ ವ್ಯಕ್ತಿಗಳು, ಜೊತೆಗೆ ವೈದ್ಯರಿರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ಈ ಒಂದು ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿ ಇವತ್ತು ವಂಚನೆಗೆ ಒಳಗಾಗಿರುವಂಥದ್ದು. ಬಹಳಷ್ಟು ಮಂದಿ ಮಾನಕ್ಕೆ ಹೆದರಿ ಬಹಳಷ್ಟು ಮಂದಿ ಹೊರಗಡೆ ಬರ್ತಾ ಇಲ್ಲ. ಅದರಲ್ಲಿ ಪ್ರಮುಖ ಕೆಲವು ವ್ಯಕ್ತಿಗಳು ಮಾತ್ರ ತನಗೆ ಆಗಿರುವಂತಹ ಮೋಸದ ಬಗ್ಗೆ ನ್ಯೂಸ್ ಫಸ್ಟ್ ಬಳಿ ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ಅದಕ್ಕೆ ದಾಖಲೆಗಳನ್ನು ಕೂಡ ನ್ಯೂಸ್ ಫಸ್ಟ್ಗೆ ನೀಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.